ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಹೋಟೆಲ್ಗಳಿಗೆ ಹೋಗಿ ರುಚಿ ರುಚಿ ಖಾದ್ಯಗಳನ್ನು ತಿನ್ನುವಾಗ ಅದು ತಯಾರಾಗುವಂತಹ ಅಡುಗೆ ಮನೆ ಹೇಗಿರ್ಬೋದು ಅಂತ ಭಾಳಷ್ಟು ಜನ ಯೋಚಿಸೋದೇ ಇಲ್ಲ. ಇನ್ನು ಯೋಚಿಸೋರಲ್ಲಿ ಕೆಲವರು ಅಯ್ಯೋ ಅಡುಗೆ ಮನೆ ನೋಡಿದ್ರೆ ತಿನ್ನಕ್ಕಾಗಲ್ಲಪ್ಪ ಅಂತ ಮೂಗು ಮುರಿತಾರೆ. ಆದರೆ ಅಂತಹ ಹೋಟೆಲ್ಗಳಿಗೆ ಅಪವಾದ ಅನ್ನುವಂತೆ ಈಶಾನ್ಯ ರೆಸ್ಟೋರೆಂಟ್ನ ಅಡುಗೆ ಮನೆಯನ್ನು ನೋಡಿದ್ರಿ. ಇನ್ನಷ್ಟು ಈ ಅಡುಗೆ ಮನೆಯ ವಿಚಾರಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಈಶಾನ್ಯ ರೆಸ್ಟೋರೆಂಟ್ನ ಪರಿಚಯ ಮಾಡ್ಕೊಳ್ಳೋಣ. ಸೊ ನೀವು ಇಲ್ಲಿ ಅಂದರೆ ಎಲ್ಲ ರೀತಿಯ ಫುಡ್ಗಳನ್ನು ಕೊಟ್ಟಿರ್ತೀರ. ಚೈನೀಸ್ ಇರುತ್ತೆ, ತಂದೂರಿ, ಎಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲನೂ. ಸೊ ಅದಕ್ಕೋಸ್ಕರನೇ ಕಂಪಾರ್ಟ್ಮೆಂಟ್ಸ್ಗಳನ್ನ ಮಾಡ್ಕೊಂಡು ಸಪರೇಟ್ ಡಿವಿಷನ್ಸ್ ಮಾಡ್ಕೊಂಡಿದ್ದೀರಾ ಹೆಂಗೆ? ಒಂದೊಂದು ಡಿವಿಷನ್ಗೂ ಒಂದೊಂದು ರೀತಿ ಸಲಕರಣೆಗಳು ಬೇಕಾಗುತ್ತೆ, ಒಂದೊಂದು ರೀತಿ ನಮ್ಮ ಸಾಮಗ್ರಿಗಳು ಬೇಕಾಗುತ್ತೆ. ಇವಾಗ ತಂಡೂರಿ ಮಾಡ್ಬೇಕಾದ್ರೆ ಆ ಥರ ಬೆಂಕಿ, ತಂಡೂರಿಗೆ ನಮ್ಮ ಇದ್ದಲಿಂದ ಮಾಡಿದ ಬೆಂಕಿ ಬೇಕು. ಅದಕ್ಕೆ ಗ್ಯಾಸ್ ನಲ್ಲಿ ಮಾಡಿದ್ರೆ ಸರಿ ಬರೋದಿಲ್ಲ. ಸೊ ಹೇಳ್ತಾ ಇದ್ರಿ ನೀವು ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಏನೇನು ಮಾಡ್ತೀರಿ ಅಂತ. ಸೊ ಮತ್ತೆ ಬಾಣಸಿಗರಿಗೆ ಯಾವ ರೀತಿಯಲ್ಲಿ ನೀವೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ರಿ? ಅವರಿಗೆ ಒಂದು ಸರಿಯಾದ ಪ್ರಮಾಣದಲ್ಲಿ ಎಲ್ಲ ವ್ಯವಸ್ಥೆಗಳನ್ನ, ಡ್ರೆಸ್ ಆಗಿರ್ಬೋದು, ಅವ್ರಿಗೆ ಪಾಕಶಾಲೆ ಆಗಿರ್ಬೋದು, ಸಲಕರಣೆಗಳಾಗಿರ್ಬೋದು, ಅವ್ರಿಗೆಲ್ಲ ಸೌಲಭ್ಯಗಳನ್ನ ನೀಡಿದಲ್ಲಿ ಮಾತ್ರನೇ ಅವರು ಸಂತೋಷವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮ್ಮ ಕಿಚನ್ ಅಲ್ಲಿ ಏನೇನು ಡಿವಿಷನ್ ಮಾಡ್ಕೊಂಡಿದ್ರಿ? ಇದೊಂದು ಸೆಕ್ಷನ್ ಆಯ್ತು, ಮತ್ತೆ ಇನ್ನೇನೇನಿದೆ? ಇವಾಗ ಏನಂದ್ರೆ ಒಂದು ಕಿಚನ್ ಪಾಕಶಾಲೆ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ರಾ ಮೆಟೀರಿಯಲ್ ಅಂತ ಕರಿತೀವಿ ನಾವು. ಕಚ್ಚಾ ಸಾಮಗ್ರಿ, ಅಡಿಗೆ ಬೇಕಾಗಿರೋ ಕಚ್ಚಾ ಸಾಮಗ್ರಿಗಳು. ಆ ಕಚ್ಚಾ ಸಾಮಗ್ರಿಗಳೆಲ್ಲ ನಮ್ಮ ಬೇಸ್ಮೆಂಟ್ ಅಲ್ಲಿ ಒಂದು ದೊಡ್ಡ ಸ್ಟೋರ್ ಇರುತ್ತೆ. ಆ ಸ್ಟೋರಿಗೆ ಬಂದು ಅದನ್ನೆಲ್ಲ ಸ್ವಚ್ಛತೆ ಮಾಡ್ತೀವಿ. ಒಂದು ಸ್ಟೇಜ್ ಆಫ್ ಸ್ವಚ್ಛತೆ ಮಾಡ್ತೀವಿ. ಆ ಸ್ವಚ್ಛತೆ ಆದ ನಂತರ ಅದೇನಾಗುತ್ತೆ, ನಮಗೆ ಪ್ರತಿದಿನ ಸ್ಟೋರ್ ಅಂತ ಇರುತ್ತೆ, ಎವ್ರಿ ಡೇ ಸ್ಟೋರ್. ಆ ಸ್ಟೋರ್ಗೆ ಸರಬರಾಜಾಗುತ್ತೆ. ಆ ಸ್ಟೋರ್ ಸರಬರಾಜ್ ಮೇಲೆ ಮಿದಮ್ ಕ್ಲಾಸ್ ಅಂತ ನಡೆಯುತ್ತೆ. ಮಿದಮ್ ಕ್ಲಾಸ್ ಅಂತ ಹೇಳಿದ್ರೆ ಪೂರ್ವಭಾವಿ ಸಿದ್ಧತೆಗಳು ಅಡುಗೆಗೆ. ಆ ಪೂರ್ವಭಾವಿ ಸಿದ್ಧತೆಗಳಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಅದನ್ನೆಲ್ಲ ಮಾಡ್ಕೊಂಡು ಆ ನಂತರ ಗ್ರಾಹಕರು ಬರೋ ಸಮಯಕ್ಕೆ ಎಲ್ಲದನ್ನು ಸಜ್ಜಾಗಿ ಜಸ್ಟ್ ಲೈಕ್ ವಾರಕ್ಕೆ ಸಜ್ಜಾದಂಗೆ ನಿಂತಿರ್ತಾರೆ. ಗ್ರಾಹಕರು ಏನ್ ಕೇಳ್ತಾರೋ ಅದನ್ನ ಕೂಡಲೇ ಮಾಡಿ ಕೊಡ್ಲಿಕ್ಕೆ ಏನೇನು ಪೂರ್ವಭಾವಿ ಸಿದ್ಧತೆಗಳು ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ನಾವು ಒಂದು ಪೋರ್ಷನ್ ಫುಡ್ ಅನ್ನ ಕೊಡ್ಬೇಕಾದ್ರೆ ನೋಡೋರ್ಗೆ ಏನಂತೆ ಒಂದು ಅರ್ಧ ಗಂಟೆಲಿ ಕೊಟ್ಬಿಡ್ತಾರೆ. ಅಲ್ವೇ ಅಲ್ಲ, ಒಂದು ಪೋರ್ಷನ್ ಫುಡ್ ನಾನು ಕೊಡ್ಬೇಕಾದ್ರೆ 12 ಗಂಟೆ ಹಿಂದೆಯಿಂದ ನಾನು ಕೆಲಸ ಶುರು ಮಾಡ್ಬೇಕಾಗ್ತದೆ. 12 ಗಂಟೆಯಿಂದ ಕೆಲಸ ಯಾವಾಗ ಶುರು ಮಾಡಿ ಒಂದು ಗ್ರಾಹಕರನ್ನ ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ನಿಮ್ಮ ಕಿಚನ್ ಯಾವಾಗಲೂ 24/7? ನಮ್ಮ ಕಿಚನ್ 24/7 ಆಗಿರೋದಿಲ್ಲ, ಒಂದೊಂದು ಭಾಗದಲ್ಲಿ 24/7 ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಅರ್ಲಿ ಮಾರ್ನಿಂಗ್ ಕೆಲವು ವೆಜಿಟೇಬಲ್ಸ್ ಬರುತ್ತೆ, ಅವಾಗ ಆ ಒಂದು ವಿಭಾಗದಲ್ಲಿ ಕೆಲಸ ನಡೀತಾ ಇರುತ್ತೆ. ಆ ನಂತರ ಏನಾಗುತ್ತೆ, ಅಲ್ಲಿಂದ ಸ್ವಚ್ಛತೆ ಭಾಗ ನಡೆಯುತ್ತೆ. ಹೀಗೆ ಒಂದೊಂದು ಭಾಗದಲ್ಲಿ 4-6 ಗಂಟೆಗಳ ಕೆಲಸ ನಡೀತದೆ. ಆದ್ರೆ ಒಟ್ಟಾರೆ ಮೇಲೆ ಹೇಳ್ಬೇಕಾದ್ರೆ 24/7. ಸೊ ಸರ್ ಮೇನ್ ಕಿಚನ್ ನೋಡಿದಾಯ್ತು. ಸೊ ಇದೇನೇನು ಏರಿಯಾ? ಈಗ ಇದು ಒಂದು ಸ್ವಚ್ಛತೆ ಮಾಡುವಂತ ಜಾಗ. ಇದು ಈ ಸ್ವಚ್ಛತೆ ಮಾಡೋ ಜಾಗದಲ್ಲಿ ಏನು ಅಂತ ಹೇಳಿದ್ರೆ ನಾವು ಅತ್ಯಾಧುನಿಕವಾದ ಇಂಪೋರ್ಟೆಡ್ ಮೆಷಿನ್ ಹಾಕೊಂಡಿದೀವಿ. ಯಾತಕ್ಕಂತ ಹೇಳಿದ್ರೆ ಈ ಒಂದು ಸಾಂಕ್ರಾಮಿಕ ರೋಗಗಳು ಮತ್ತೆ ಒಬ್ಬರಿಂದ ಒಬ್ಬರಿಗೆ ಕಂಟಾಮಿನೇಷನ್ ಆಗುವಂತದ್ದು, ರೋಗ ಹರಡುವಂತದ್ದು ಜಾಸ್ತಿ ಈ ಒಂದು ಕ್ಲೀನಿಂಗ್ ಸರಿಯಾಗಿಲ್ಲದಾಗ. ನಮ್ಮ ಪರಿಕರಗಳು, ನಮ್ಮ ತಿಂಡಿ ತಿಂದ ಪ್ಲೇಟ್ಗಳು, ಸ್ಪೂನುಗಳು, ಇಂಥವೆಲ್ಲ ತುಂಬಾ ಒಂದು ಹೈಜಿನಿಕ್ ಆಗಿ ನಾವು ಅದನ್ನ ಸ್ವಚ್ಛತೆ ಮಾಡದೇ ಇದ್ದಲ್ಲಿ ಅದರಿಂದ ಏನಾಗುತ್ತೆ, ತುಂಬಾ ಆರೋಗ್ಯದ ಮೇಲೆ ಗ್ರಾಹಕರಿಗೆ ಪರಿಣಾಮ ಆಗುತ್ತೆ. ಆದ್ರಿಂದ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಏನೇನು ಅಳವಡಿಸ್ಕೊಳ್ಬೇಕು ಆ ಮಾನ್ಯತೆಗಳ ಪ್ರಕಾರ ನಾವು ಒಂದು ಕ್ಲೀನಿಂಗ್ ಸೆಕ್ಷನ್ ಅನ್ನ ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹೌದು, ಇದರಲ್ಲಿ ನಮ್ಮ ಹೈ ಪ್ರೆಷರ್ ಪಂಪ್ ಆಗಿರ್ಬೋದು, ಡಿಶ್ ವಾಷಿಂಗ್ ಮಿಷನ್ ಆಗಿರ್ಬೋದು, ಈ ಜರ್ಮನ್ ಮಿಷನ್, ಅದು ಬಂದು ಹಾಲೆಂಡ್ ಮಿಷನ್, ಇದಕ್ಕೆ ಬೇಕಾಗಿರೋ ಗೀಸರ್ಗಳು, ಸ್ವಚ್ಛತೆಗೆ ಬೇಕಾಗಿರೋ ಗುಣಮಟ್ಟದ ಬೆಂಕಿ, ಅದ ಯಾವ ಹೀಟ್, ನೀವೇನು ಇಂಥ ಡಿಗ್ರಿ ಹೀಟ್ ಅಂತ ಹೇಳ್ತಿರಲ್ಲ ಅಂತ ಡಿಗ್ರಿ ಹೀಟ್ಗಳನ್ನ ಪಡಿಲಿಕ್ಕೆ ನಾವು ಅದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಓಕೆ. ಸೊ ನಿಮ್ಗೆ ಈ ತರ ಮೆಷಿನ್ಗಳು ಎಷ್ಟು ಇರಬಹುದು, ಎಷ್ಟು ನೀವು ಇನ್ವೆಸ್ಟ್ ಮಾಡಿದ್ರಿ ಇದಕ್ಕೇನೆ? ನಮ್ಮ ಕಿಚನ್ ನಲ್ಲಿ ಸಾಮಾನ್ಯವಾಗಿ ಸರಿಸುಮಾರು 7ರಿಂದ 8 ದೇಶಗಳಿಂದ ಇಂಪೋರ್ಟ್ ಮಾಡಿದಂತ ಮಿಷನ್ಗಳಿದೆ. ನಮ್ಮ ದೇಶದ ಮಿಷನ್ಗಳು ಕೂಡ ಇದೆ. ಇದರಲ್ಲಿ ನಾವು 1.25 ಕೋಟಿ ರೂಪಾಯಿಗಿಂತ ಜಾಸ್ತಿ ಈ ಒಂದು ಪಾಕಶಾಲೆಗೆ ನಾವು ಹಣವನ್ನು ವೆಚ್ಚಿಸಿದ್ದೀವಿ. ಓಕೆ, ಅಂದ್ರೆ ಎಲ್ಲ ಸಪೋರ್ಟಿವ್ ಆಗಿ ನೀವು ಮಾಡಿರೋಂಥದ್ದು. ಹೌದು. ಹಾಗೇನೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಿದಮ್ ಕ್ಲಾಸ್ ಅಂತ ಕರಿತೀವಿ, ಪ್ರೀ ಪ್ರಿಪರೇಷನ್ ಅಂತ ಕರಿತೀವಿ. ಈ ಪ್ರೀ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಗ್ರೈಂಡರ್ ಬಹಳ ಮುಖ್ಯ. ಆ ತರ ಗ್ರೈಂಡರ್ಗಳಾಗಿರ್ಬೋದು, ಕಟ್ಟಿಂಗ್ ಮಿಷನ್ಗಳಾಗಿರ್ಬೋದು, ಇದೆಲ್ಲ ಮಿದಮ್ ಕ್ಲಾಸ್ ಮಾಡುವಂತ ಸೆಕ್ಷನ್.
ಓಕೆ, ಸೊ ಇನ್ನು ಏನೇನಿದೆ ಮುಂದೆ? ಇನ್ನು ಮುಂದೆ ನಮ್ಮ ಬೇಕರಿಗೆ ಪದಾರ್ಥಗಳು ತಯಾರು ಮಾಡುವಂಥ ಕಿಚನ್ ಇದೆ, ನಮ್ಮ ಸ್ಟಾಫ್ ಫುಡ್ ತಗೊಳ್ಳುವಂಥದ್ದು ಆ ನಂತರ ಅಲ್ಲಿ ನಮ್ಮ ಡೈಲಿ ಸ್ಟಾಕ್ ಬರುವಂಥದ್ದು ಆ ಸ್ಟೋರ್ ರೂಮ್ ಇದೆ. ಹೀಗೆ ಪ್ರತಿಯೊಂದನ್ನು ಒಂದು 2,000 ಅಡಿಗಳಲ್ಲಿ ನಾವು ಒಂದು ಈ ರೆಸ್ಟೋರೆಂಟ್ ನಲ್ಲಿ ಅಳವಡಿಸ್ಕೊಂಡಿದೀವಿ. ತುಂಬಾ ಕಡೆ ಪಾಕಶಾಲೆ ಮುಂದುಗಡೆ ಒಂದು ಬೋರ್ಡ್ ಹಾಕಿರ್ತಾರೆ, ಇಲ್ಲ ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ ಅಂತ. ನಮ್ಮಲ್ಲಿ ಪ್ರವೇಶಕ್ಕೆ ಅಪ್ಪಣೆ ಬೇಡ ಅಂತ. ಎನಿ ಟೈಮ್ ಯು ಕ್ಯಾನ್ ಕಮ್ ಫಾರ್ ಇನ್ಸ್ಪೆಕ್ಷನ್. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೋಟೆಲ್ನ ಸೂಪರ್ ಆದಂತಹ ಅಡುಗೆ ಮನೆನ ನಮ್ಮ ಎಲ್ಲ ವೀಕ್ಷಕರಿಗೆ ಪರ್ಚೇಸ್ ಕೊಟ್ರಿ. ಸೊ ಅವ್ರ ಅಡುಗೆ ಮನೆ ಇಟ್ಕೊಳ್ಳೋಕ್ಕೂ ಒಂದು ರೀತಿಯಲ್ಲಿ ಗೈಡೆನ್ಸ್ ಸಿಕ್ಕಂಗೆ. ಅಬ್ಬಾ, ಇದು ಹೋಟೆಲ್ ಅಡುಗೆ ಮನೆನಾ ಅಂತ ಎಲ್ಲರೂ ಹುಬ್ಬೇರಿಸುವಂತೆ ಇತ್ತಲ್ವಾ? ಇಂತಹದೇ ಅಡುಗೆ ಮನೆ ನಿಮ್ಮ ಮನೇಲಿ ಬೇಕು ಅಂದರೆ ನೀವು ಕೂಡ ಸ್ವಚ್ಛತೆ ಕಾಪಾಡಬೇಕಷ್ಟೇ. ಇದು ಅಡುಗೆ ಮನೆ ವಿಚಾರ ಆಯಿತು. ಇನ್ನು ಅಡುಗೆ ಮನೆ ಪರಿಕರಗಳನ್ನು ಪರಿಚಯಿಸ್ತೀನಿ ಈ ಪುಟ್ಟ ಬ್ರೇಕ್ ನಂತರ.